ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. ಸ್ನೇಹಿತರೆ, ಬಹುತೇಕ ಅಡುಗೆ ಪದಾರ್ಥದಲ್ಲಿ ಸಾಸಿವೆ ಇಲ್ಲದೆ ಅಡುಗೆ ಪೂರ್ಣಗೊಳ್ಳಲ್ಲ, ಹಾಗೆ ಸಾಸಿವೆ ಇಲ್ಲದೆ ಅಡುಗೆ ಪ್ರಾರಂಭವೂ ಆಗಲ್ಲ. ಏನಪ್ಪ, ರಾಯರ ಚರಿತ್ರೆ ಅಧ್ಯಾಯದಲ್ಲಿ ಸಾಸಿವೆನ ಎಲ್ಲಿಂದ ಮಧ್ಯ ತಂದರು ಅಂತ ಸಾಮಾನ್ಯವಾಗಿ ನಿಮ್ಮ ತಲೆಯಲ್ಲಿ ಬರೋದು ಸಹಜ. ಇಲ್ಲಿ ಸಾಸಿವೆ ಅಷ್ಟೇ ಅಲ್ಲ, ಸಾಸಿವೆ ಜೊತೆಗೆ ಕನಕದಾಸರು ಕೂಡ ಬರ್ತಾರೆ. ಗೆಳೆಯರೇ, ಹೌದು, ಸಾಸಿವೆ, ಕನಕದಾಸರು, ಶ್ರೀ ರಾಘವೇಂದ್ರ ಸ್ವಾಮಿಗಳ ನಡುವೆ ನಡೆದ ಸಂಭಾಷಣೆ ಇವತ್ತಿನ ಅಧ್ಯಾಯ. ಒಂಥರ ಇವತ್ತಿನ ಅಧ್ಯಾಯದಲ್ಲಿ ಸಾಸುವೆನೇ ಕಥಾನಾಯಕ. ಹಾಗಾದರೆ ಆ ಸಂಭಾಷಣೆಯಲ್ಲಿ ಏನೇನು ನಡೀತು ವಿವರವಾಗಿ ಹೇಳ್ತಾ ಹೋಗ್ತೀನಿ. ಅಲ್ಲಿಯವರೆಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಅಂದಿನ ಕಾಲದಲ್ಲಿ ಹವಾಮಾನಕ್ಕೆ ತಕ್ಕಂತೆ ಆಹಾರ ಪದ್ಧತಿ ಕೂಡ ಬದಲಾಗ್ತಾ ಇತ್ತು. ಆ ಕಾರಣಕ್ಕಾಗಿಯೇ ಯಾವ ಮಾಸದಲ್ಲಿ ಯಾವ ಆಹಾರ ಸೇವನೆ ಮಾಡಬೇಕೆಂದು ಪದ್ಧತಿ ಕೂಡ ಹಾಕಿಕೊಂಡಿದ್ರು. ಹೀಗೆ ಸನ್ಯಾಸಿಗಳು ಕೂಡ ಚಾತುರ್ಮಾಸ ವ್ರತ ಅಂತ ಶ್ರಾವಣ, ಭಾದ್ರಪದ, ಅಶ್ವಿನ ಮತ್ತು ಕಾರ್ತಿಕ ಈ 4 ತಿಂಗಳುಗಳ ಕಾಲ ವ್ರತವನ್ನು ಆಚರಿಸ್ತಾ ಇದ್ರು. ಈ 4 ತಿಂಗಳ ವ್ರತದಲ್ಲಿ ಯಾವ ಆಹಾರ ಸೇವನೆಯನ್ನು ಮಾಡಬೇಕು, ಯಾವ ಆಹಾರನ ನಿಷಿದ್ಧ ಅಂತ ನಿಯಮಗಳು ಕೂಡ ಇತ್ತು. ಈ ನಿಷಿದ್ಧ ಪದಾರ್ಥಗಳಲ್ಲಿ ಸಾಸಿವೆ ಕೂಡ ಒಂದು. ಕಟ್ ಮಾಡಿದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ರಾಯಚೂರು ಜಿಲ್ಲೆಯ ಮಾನವಿಗೆ ಸಂಚಾರತ್ವೇನ ಬಂದು ಶ್ರೀ ಪ್ರಾಣದೇವರ ಸನ್ನಿಧಿಯಲ್ಲಿ ಚಾತುರ್ಮಾಸ ದೀಕ್ಷೆಯನ್ನು ಸ್ವೀಕರಿಸಿ 4 ತಿಂಗಳುಗಳ ಕಾಲ ಅಲ್ಲೇ ಇರಲು ನಿಶ್ಚಯ ಮಾಡಿದರು. ಒಂದು ದಿನ ಒಬ್ಬ ದಲಿತನೊಬ್ಬ ಶ್ರೀಗಳವರನ್ನು ಉಭಯ ಕುಶಲೋಪರಿ ಪ್ರಶ್ನೆಯನ್ನು ಮಾಡಲು ಬರ್ತಾನೆ. ಆತನು ಪೂರ್ವ ಜನ್ಮದಲ್ಲಿ ರಾಘವೇಂದ್ರ ಸ್ವಾಮಿಗಳು ವ್ಯಾಸರಾಜರಾಗಿದ್ದಾಗ ಯಮನ ದೇವರ ಅಂಶದಿಂದ ಕನಕದಾಸರಾಗಿದ್ದರು ಅಂತ ರಾಘವೇಂದ್ರ ಸ್ವಾಮಿಗಳ ಪೂರ್ವ ಇತಿಹಾಸವನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳು, ಇದೇನೋ ಕನಕ ನಿನ್ನ ಅವಸ್ಥೆ, ಸರಿ, ಮೂಲ ರಾಮದೇವನ ಸೇವೆಗಾಗಿ ಏನಾದರೂ ತಾ ಅಂತ ಹೇಳಿದರು. ಆತನು ಸಾಸಿವೆಯನ್ನು ಭಕ್ತಿಯಿಂದ ತಂದು ಕೊಟ್ಟನು. ಆಗ ಚಾತುರ್ಮಾಸ ಕಾಲವಾಗಿದ್ದರಿಂದ ಸಾಸಿವೆ ವ್ರತಕ್ಕೆ ಬರೆದಿದ್ದರೂ ಕೂಡ ಆತನ ಮೇಲೆ ಅನುಗ್ರಹ ಮಾಡುವ ಇಚ್ಛೆಯಿಂದಲೂ ಹಾಗೂ ಆತನ ನೆನಪಿಗಾಗಿಯೂ ಗುರುಗಳು ಸಾಸಿವೆಯನ್ನು ಅಡಿಗೆಯಲ್ಲಿ ಉಪಯೋಗಿಸುವಂತೆ ಅಪ್ಪಣೆಯನ್ನು ಮಾಡಿದರು ಮತ್ತು ಅದನ್ನು ಮೂಲರಾಮನಿಗೆ ಅರ್ಪಿಸಿದರು. ಅಂದು ಭಕ್ತ ಶೇಷವಾದ ಪ್ರಸಾದವನ್ನು ಗುರುಗಳು ಕನಕನಿಗೆ ಕಳುಹಿಸಿದರು. ಹೊರಗೆ ಕಟ್ಟೆಯ ಮೇಲೆ ಕುಳಿತು ಪ್ರಸಾದವನ್ನು ಸ್ವೀಕರಿಸಿ ದಲಿತನು ಹೇಳಿದರು, ಏನಂತ? ಸ್ವಾಮಿ, ನೀವು ಕಳಿಸಿದ ಪ್ರಸಾದದಿಂದ ನನ್ನ ಕರ್ಮಗಳೆಲ್ಲ ಕಳೆದವು, ನಾನು ಧನ್ಯನಾದೆ, ನನಗೆ ಸದ್ಗತಿಯಾಗುವಂತೆ ಅಪ್ಪಣೆ ಕೊಡಿ ಎಂದು ಗುರುಗಳ ಪರಮ ಪಾವನ ಸ್ವರೂಪವನ್ನು ಮನದಣಿಯೇ ನೋಡುತ್ತಾ ಹರಿಧ್ಯಾನ ಮಾಡುತ್ತಾ ದೇಹವನ್ನು ಅಲ್ಲಿಯೇ ತ್ಯಜಿಸಿಬಿಟ್ರು. ಶ್ರೀಗಳವರು ಪೂರ್ವ ಜನ್ಮದಲ್ಲಿ ವ್ಯಾಸರಾಜರಾಗಿದ್ದಾಗ ಸಾಕ್ಷಾತ್ ಯಮಾಂಶದಿಂದ ಅವತರಿಸಿದ ಕನಕದಾಸನ ಜೊತೆಗೆ ನಡೆಸಿದ ಅನೇಕ ಪ್ರಸಂಗಗಳನ್ನು ನೆನಪಿಸಿಕೊಳ್ಳುತ್ತಾ ಪರಧ್ಯಾನದಲ್ಲಿದ್ದಾಗ ಆಕಾಶದಲ್ಲಿ ಘಂಟಾನಾದ ಧ್ವನಿ ಕೇಳಿದಾಗ ಎಲ್ಲರೂ ಒಮ್ಮೆ ತಲೆ ಎತ್ತಿ ನೋಡುತ್ತಾರೆ. ಕನಕನು ದೇವ ವಿಮಾನದಲ್ಲಿ ದಿವ್ಯ ವಸ್ತ್ರಾಭರಣಗಳಿಂದ ಭೂಷಿತನಾಗಿ ವೈಕುಂಠಪುರಕ್ಕೆ ಹೋಗುತ್ತಿದ್ದಾನೆ ಮತ್ತು ಅವನು ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ನಮಿಸುತ್ತಿದ್ದಾನೆ. ಆತನು ಹೋಗುವುದನ್ನು ನೋಡುತ್ತಿದ್ದವರೆಲ್ಲರೂ ಗುರುಗಳ ಚಿತ್ರದುರ್ಗದಲ್ಲಿ ವೆಂಕಣ್ಣನಿಗೆ ಮೋಕ್ಷವನ್ನು ಕರುಣಿಸಿದಾಗಿನ ಪ್ರಸಂಗವನ್ನು ಥಟ್ಟನೆ ನೆನಪಿಸಿಕೊಂಡರು. ಇಲ್ಲಿ ಅಂತ್ಯಜನಾಗಿದ್ದ ಕನಕದಾಸರ ಭಾಗ್ಯವನ್ನು, ಶ್ರೀ ಗುರುಗಳ ತಪಶಕ್ತಿ, ದರ್ಯಾದ್ರ ಹೃದಯ, ಭಕ್ತ ವಾತ್ಸಲ್ಯಗಳನ್ನು ಕೊಂಡಾಡಿದರು. ಆ ಕನಕನ ನೆನಪಿಗಾಗಿ ಶ್ರೀಮಠದಲ್ಲಿ ಇಲ್ಲಿವರೆಗೂ ಕೂಡ ಚಾತುರ್ಮಾಸದಲ್ಲಿ
ಸಾಸಿವೆ ಉಪಯೋಗಿಸಲು ಶ್ರೀಗಳವರು ಸಂಪ್ರದಾಯವನ್ನು ಹಾಕಿದರು. ಅಲ್ಲಿಂದ ಇಲ್ಲಿವರೆಗೂ ಚಾತುರ್ಮಾಸದ ಅಡುಗೆಯಲ್ಲಿ ಸಾಸಿವೆಯನ್ನು ಉಪಯೋಗಿಸ್ತಾರೆ. ಸ್ನೇಹಿತರೆ, ಹೀಗೆ ಕನಕದಾಸರು ಶ್ರೀ ರಾಘವೇಂದ್ರರ ಆಶೀರ್ವಾದವನ್ನು ಪಡೆದರು. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಜೈ ಶ್ರೀರಾಮ್.